ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಒಂದು ಮನೆಯಲ್ಲಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ನೋಡಿ. ನಾವು ಕಬೋರ್ಡ್ನ ಆರ್ಗನೈಸ್ ಮಾಡಬೇಕಂತ ಹೇಳಿದ್ರೆ ನಾವು ತುಂಬ ಏನೋ ಬಟ್ಟೆಗಳ್ನೆಲ್ಲ ನೀಟಾಗಿ ಜೋಡಿಸಿಡ್ಬೇಕಂದಾಗ ಸ್ಪೇಸಸ್ಸು ಸಾಕಾಗೋದಿಲ್ಲ. ನಾವು ಹೆಂಗಂದ್ರೆ ಹಾಗೆ ತುಂಬ ದೊಡ್ಡಗೆಲ್ಲ ಆರ್ಗನೈಸ್ ಮಾಡಿಟ್ಟಿದ್ವಿ ಅಂತ ಹೇಳಿದ್ರೆ ನೀಟಾಗಿ ಬಟ್ಟೆಗಳ್ನ ಎತ್ತಿಟ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನೀವು ಚಿಕ್ಕದಾಗಿ ನೀವು ಬಟ್ಟೆನ ಫೋಲ್ಡ್ ಮಾಡೋದ್ರಿಂದ ಮತ್ತು ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಬ್ಲೌಸ್ ಒಂದು ಕಡೆ, ಸ್ಯಾರಿ ಒಂದು ಕಡೆ ನಾವು ಇಟ್ಕೊಂಡಿರ್ತೀವಿ. ಎಲ್ಲೋ ಫಂಕ್ಷನ್ಸಿಗೆಲ್ಲ ಹೋಗ್ಬೇಕಂತ ಅಂದಾಗ ಅರ್ಜೆಂಟಾಗಿ ನಮಗೆ ಬ್ಲೌಸ್ ಸಿಕ್ಕಿದ್ರೆ ಸೀರೆ ಸಿಕ್ಕಿರಲ್ಲ, ಸ್ಯಾರಿ ಸಿಕ್ಕಿದ್ರೆ ಬ್ಲೌಸ್ ಸಿಕ್ಕಿರಲ್ಲ. ಇದು ಎರಡನ್ನೂ ನಾವು ಒಂದೇ ಹ್ಯಾಂಗರಿಗೆ ಹಾಕಿ ಇಡೋದ್ರಿಂದ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಇಟ್ಕೊಳ್ಳೋದ್ರಿಂದ ನಾವು ಫಂಕ್ಷನ್ಸಿಗೆ ಹೋಗ್ಬೇಕು ಎಲ್ಲಾದರೂ ಅಂತ ಅಂದ್ರೂ ನಮಗೆ ಹುಡುಕಿದ ತಕ್ಷಣ ಸೀರೆನೂ ಸಿಕ್ಬಿಡುತ್ತೆ, ಬ್ಲೌಸೂ ಸಿಕ್ಬಿಡುತ್ತೆ. ನಾವು ಹೊರಗಡೆ ಫಂಕ್ಷನ್ಗೆ ಇದನ್ನು ಕ್ಯಾರಿ ಮಾಡಬೇಕಂತ ಹೇಳಿದ್ರೂ ನೀಟಾಗಿ ನಮಗೆ ಒಂದೇ ಇದರಲ್ಲೇ ಎರಡೂ ಸೀರೆ, ಬ್ಲೌಸ್ ಎರಡೂ ನಮಗೆ ಸಿಕ್ಬಿಡುತ್ತೆ. ಮತ್ತು ನೋಡೋದಕ್ಕೂ ನೋಡಿ ಎಷ್ಟು ನೀಟಾಗಿ ನಾವು ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊಬೋದು ಇದನ್ನು. ಮತ್ತು ಜಾಗ ಕೂಡ ನಮಗೆ ತುಂಬ ಸೇವ್ ಆಗುತ್ತೆ. ನಮಗೆ ಕಬೋರ್ಡಲ್ಲಿ ಈ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಪ್ರತಿಯೊಂದು ಸ್ಯಾರಿನೂ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ಮೊದಲನೇ ಟಿಪ್ಸು. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನೋಡಿ, ಈಗ ಬಿಗಿನರ್ಸ್ ಬಂದ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಥರ ಫೋಲ್ಡ್ ಮಾಡಿದ್ವಿ ಅಂದರೆ ನಮಗೆ ತುಂಬ ಸ್ಪೇಸಸ್ ಬೇಕಾಗುತ್ತೆ ಕಬೋರ್ಡಲ್ಲಿ, ಮತ್ತು ನೀಟಾಗಿಯೂ ಅನಿಸೋದಿಲ್ಲ. ಸೊ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನಮಗೆ ಇಲ್ಲಿ ಒಂದು ರೊಟ್ಟಿ ಹಲ್ಲೆಯಿಂದ ಸಹಾಯದಿಂದ ನಾನು ಎಷ್ಟು ನೀಟಾಗಿ ಚಿಕ್ಕದಾಗಿ ನಾನು ಇಲ್ಲಿ ಸ್ಯಾರಿನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಇದನ್ನು ನಮ್ಮ ಕೈನಲ್ಲಿ ಫೋಲ್ಡ್ ಮಾಡಿದ್ರೂ ಕೂಡ ಇಷ್ಟು ನೀಟಾಗಿ ನಮಗೆ ಫೋಲ್ಡಿಂಗ್ ಬರೋದೇ ಇಲ್ಲ. ಈ ರೀತಿ ಒಂದು ರೊಟ್ಟಿ ಹಲ್ಲೆ ಸಹಾಯದಿಂದ ಕೂಡ ನಾವು ನೀಟಾಗಿ ಎಷ್ಟು ಸ್ಯಾರಿ ಇದ್ರೂ ಕೂಡ ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಬೋರ್ಡಲ್ಲಿ ನಮಗೆ ಸ್ಪೇಸಸ್ಸು ಕೂಡ ನಮಗೆ ಉಳಿಯುತ್ತೆ, ಮತ್ತು ಟೈಮ್ ಕೂಡ ನಿಮಗೆ ತುಂಬ ಸೇವ್ ಆಗುತ್ತೆ. ನಾವು ಕೈನಲ್ಲಿ ಎಷ್ಟೇ ಮಡಚಿದ್ರೂ ಕೂಡ ಒಂದೊಂದು ನರ್ಗೆನ ಬಿಟ್ಬಿಟ್ಟಿರ್ತೀವಿ, ಒಂದೊಂದು ಫೋಲ್ಡಿಂಗೇ ಬಿಟ್ಬಿಟ್ಟಿರ್ತೀವಿ. ಆದರೆ ನೋಡಿ ಇಲ್ಲಿ ಈ ಥರ ಟೈಟಾಗಿ ನೀವು ಒಂದು ರೊಟ್ಟಿ ಹಲ್ಲೆಯಿಂದ ಈ ಥರ ನೀಟಾಗಿ ಮಡ್ಚ್ಕೊಂಡ್ಬಂದ್ವಿ ಅಂತ ಹೇಳಿದ್ರೆ ನಿಮಗೆ ನೀಟಾಗೂ ಕೂಡ ಬರುತ್ತೆ, ಒಳ್ಳೆ ಫೋಲ್ಡಿಂಗು ಬರುತ್ತೆ. ಐರನ್ ಆಗಿರೋ ರೀತಿಯಲ್ಲೇ ನಿಮಗೆ ನೀಟಾಗಿ ಸ್ಯಾರಿ ನಿಮಗೆ ಬರುತ್ತೆ. ಇದು ಸ್ಯಾರಿ ಮಡ್ಚೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ತುಂಬ ಸ್ಯಾರಿಗಳಿದ್ದಾವೆ, ಕಬೋರ್ಡ್ ಕ್ಲೀನ್ ಮಾಡಬೇಕಂದ್ರೆ ಬೇಜಾರಾಗುತ್ತೆ ಅನ್ನೋರಿಗೆ ಈ ಟಿಪ್ಸ್ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಮಡಚಿಟ್ಕೊಳ್ಳೋದು, ಮತ್ತು ಇದನ್ನು ನಾವು ಒಳಗಡೆ ನೀಟಾಗಿ ಫೋಲ್ಡ್ ಮಾಡಿ ಕೂಡ ಯಾವ ರೀತಿ ಇಡೋದು ಅಂತಲೂ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಇದು ಅಲ್ಲೇ ಹೊರಗಡೆ ತೆಗಿತಾ ಇದ್ದೀನಿ ನೋಡಿ, ಇಷ್ಟು ಈಸಿಯಾಗಿ ನಾವು ಆರಾಮಾಗಿ ಮಾಡ್ಕೊಬೋದು ನೋಡಿ. ಇವಾಗ ಫೋಲ್ಡಿಂಗು ಅಷ್ಟೇ, ನಾನು ಕೆಳಗಡೆಯಿಂದ ಒಂದು ಕಾಲು ಭಾಗ ಅಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೆ, ಮತ್ತು ಸೇಮ್ ಮೇಲ್ಗಡೆಯಿಂದನೂ ಕೂಡ ಒಂದು ಕಾಲು ಭಾಗ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸೀರೆ ಒಳಗಡೆನೇ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಬಿಚ್ಕೊಳ್ಳೋದೂ ಇಲ್ಲ, ನೀವು ಕಬೋರ್ಡಲ್ಲಿ ಇಟ್ಟಾಗ ಜಾರಿ ಕೆಳಗಡೆ ಬೀಳೋದು ಇಲ್ಲ. ಇದು ಬಂದು ಎರಡನೇ ಟಿಪ್ಸು. ನಾನೀಗ ಮೂರನೇ ಟಿಪ್ಸ್ ತೋರಿಸ್ತಾ ಇದ್ದೀನಿ ಬನ್ನಿ. ಮೂರನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಸಿಲ್ಕ್ ಸ್ಯಾರಿಗಳನ್ನ ಪಿನ್ ಮಾಡಿಕೊಂಡು ಫಂಕ್ಷನ್ಸಿಗೆ ಹೋಗ್ಬೇಕಿದ್ರೆ ಆ ಪಿನ್ ಒಳಗಡೆ ಸೀರೆ ಎಲ್ಲ ಸಿಕ್ಕಾಕೊಂಡು ಸೀರೆ ಹಾಳಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಯಾವತ್ತೂ ಡೈರೆಕ್ಟಾಗಿ ಪಿನ್ನನ್ನ ನೋಡಿ ಈ ರೀತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡದೆ ಹಾಗೆ ಇಟ್ಟಿರೋಂಥ ಯಾವುದಾದ್ರೂ ಚಿಕ್ಕದು ಸ್ಟಿಕ್ಕರ್ ಇದ್ದರೆ ಸಾಕು, ಅದನ್ನು ನೋಡಿ ಇವಾಗ ಸೇಫ್ಟಿ ಪಿನ್ ಒಳಗಡೆ ಈ ರೀತಿ ಚುಚ್ಕೊಬೇಕು. ಈ ರೀತಿ ಚುಚ್ಚಿದಾದಮೇಲೆ ನೀವು ಪಿನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೀರೆ ನಿಮಗೆ ಯಾವುದೇ ಕಾರಣಕ್ಕೂ ಸುಕ್ಕಾಗೋದಾಗಲಿ, ಸಿಕ್ಕಾಕ್ಕೊಂಡು ಹರಿಯೋದಾಗಲಿ, ಹಾಳಾಗೋದಾಗಲಿ ಯಾವುದೂ ಆಗೋದಿಲ್ಲ. ಈ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾಲ್ಕನೇ ಟಿಪ್ಸ್ ಏನಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಎಷ್ಟೇ ದಪ್ಪ ಸೀರೆನ ನೀವು ಪಿನ್ ಮಾಡಬೇಕಂತ ಹೇಳಿದ್ರೆ ಇನ್ನು ಒಳಗಡೆ ನುಗ್ಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೀವು ಟೀ ಸೋಲ್ಸೋ ಜಾಲರಿ ತೊಗೊಂಡು ಜಸ್ಟ್ ಈ ರೀತಿ ನೀವು ಆ ಕಡೆ ಈ ಕಡೆ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ಇಲ್ಲಿ ಪಿನ್ ಮಾಡ್ಕೊಬೋದು. ಇದೆಲ್ಲ ಹೆಣ್ಮಕ್ಳಿಗೆ ನಿಮಗೆ ತುಂಬ ಚಿಕ್ಕ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದರೆ ತುಂಬ ಹೆಲ್ಪ್ಫುಲ್ ಆಗಿರೋವಂಥ ವಿಷಯ ಇದೆಲ್ಲನೂ. ಹೆಣ್ಮಕ್ಳಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಈ 4 ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.